ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಇಡೀ ರಾಜ್ಯಾದ್ಯಂತ ಮುಂಗಾರು ಮಳೆ ಕೈಕೊಟ್ಟಿನಲ್ಲಿ ಸಾಕಷ್ಟು ಬರ ಆವರಿಸಿದೆ. ಹೀಗಾಗಿ ಇದೀಗ ಇಡೀ ರಾಜ್ಯಾದ್ಯಂತ ಬರ ಅಧ್ಯಯನಕ್ಕಾಗಿ ಬಿಜೆಪಿ ತಂಡವನ್ನು ರಚನೆ ಮಾಡಿಕೊಂಡು ಇದೀಗ ಬಳ್ಳಾರಿಗೆ ಬಂದಿರುವಂಥದ್ದು. ಬಳ್ಳಾರಿ ತಾಲೂಕಿನ ಕಾರೇಕಲ್ ಗ್ರಾಮಕ್ಕೆ ವಿರೋಧ ಪಕ್ಷದ ನಾಯಕ ಆಗಿರತಕ್ಕಂಥ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಬರ ಅಧ್ಯಯನ ತಂಡ ಬಂದಿರುವಂಥದ್ದು. ತಾವು ಗಮನಿಸ್ತಾ ಇದ್ದೀರಾ, ಆ ಹೊಲದಲ್ಲಿ ಕಾರೇಕಲ್ ಗ್ರಾಮದ ಹೊಲದಲ್ಲಿನೇ ಕುತ್ಕೊಂಡು ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗ್ತಾ ಇರುವಂಥದ್ದು. ಅಂದ್ರೆ ಪ್ರಮುಖವಾಗಿ ರಾಜ್ಯದ ರೈತರು ಇದೀಗ ಬರದ ಸಂಕಷ್ಟದಲ್ಲಿದ್ದಾರೆ. ಹೀಗಾಗಿ ಸರ್ಕಾರ ಪರಿಹಾರವನ್ನು ಕೊಡಬೇಕು, ಕೃಷಿ ಮಂತ್ರಿಗಳನ್ನ ನಿಯೋಜನೆ ಮಾಡಬೇಕು. ಕಾರಣ ಅಂತಂದ್ರೆ ಸರ್ಕಾರ ಕೇವಲ ಮಂತ್ರಿ ಮಂಡಲ ಸಂಪುಟ ರಚನೆ ಒಳಗೆ ಬ್ಯುಸಿ ಆಗಿದೆ ಹೊರತು ಇವರಿಗೂ ಕೂಡ ರೈತರ ಸಂಕಷ್ಟವನ್ನ ಪರಿಹರಿಸಲಿ. ಹೀಗಾಗಿ ಹೊಲದಲ್ಲಿ ಕೂತ್ಕೊಂಡೆ, ಅಂದ್ರೆ ತೊಗರಿ ಹೊಲದಲ್ಲಿ ಕೂತ್ಕೊಂಡೆ ಪರಿಹಾರಕ್ಕಾಗಿ ಆಗ್ರಹಿಸಿ ಒತ್ತಾಯನ ಮಾಡ್ತಾ ಇರುವಂಥದ್ದು. ಅದೀಗ ವಿರೋಧ ಪಕ್ಷ ನಾಯಕರಿಂದ ಆರ್ ಅಶೋಕ್ ಅವರನ್ನು ಕೂಡ ಮಾತಾಡ್ತೀನಿ. ಸರ್, ಈಗ ಇಡೀ ರಾಜ್ಯಾದ್ಯಂತ ಬರ ಆವರಿಸಿದೆ. ಬರ ಆವರಿಸಿದ್ರು ಕೂಡ ಕಾಂಗ್ರೆಸ್ ಸರ್ಕಾರ ಕೇವಲ ಸಚಿವ ಸಂಪುಟನ ವಿಸ್ತರಣೆಯಲ್ಲಿ ಡೆಲ್ಲಿಯಲ್ಲಿ ಮಾತ್ರ ಕೂತಿರುವಂಥದ್ದು. ಇದೀಗ ತಾವು ಬಳ್ಳಾರಿ ತಾಲೂಕಿನ ಕಾರೇಕಲ್ ಗ್ರಾಮಕ್ಕೆ ಬಂದಿದ್ರಿ, ಹೊಲದಲ್ಲಿ ಧರಣಿ ಕೂಡ್ತಿರುವಂಥದ್ದು. ಕಾರಣ ಏನು ಸರ್ ಅಂತ? ನಾವು ಇಲ್ಲೆಲ್ಲ ಹಳ್ಳಿಯಲ್ಲಿ ರೈತರು ಕಂಗಾಲಾಗಿದ್ದಾರೆ. ಬೆಳೆ ಎಲ್ಲ ಒಣಗೋಗಿದೆ, ಬಿರುಕ್ಬಿಟ್ಟಿದೆ, ನೆಲ ಎಲ್ಲ ಬಿರುಕ್ಬಿಟ್ಟಿದೆ, ಡ್ಯಾಮ್ಗಳೆಲ್ಲ ಖಾಲಿ ಊಟಕ್ಕೆ ಅಲ್ದಾಡ್ತಾ ಇದ್ದಾರೆ, ಗುಳೆ ಹೋಗ್ತಾ ಇದ್ದಾರೆ. ಜನ ಎಲ್ಲ ಬಾಂಬೆಗೆ ಗೋವಾಗೆಲ್ಲ ಗುಳೆ ಹೋಗ್ತಾ ಇದ್ದಾರೆ. ಇಲ್ಲಿ ಮಜಾ ಮಾಡೋಕ್ಕೆ ಇವರೆಲ್ಲ ಡೆಲ್ಲಿಯಲ್ಲಿ ಕೂತಿದ್ದಾರೆ. ಅದಕ್ಕೆ ವಾಪಸ್ ಬನ್ನಿ ಕಾಂಗ್ರೆಸ್ ಅವರೇ ವಾಪಸ್ ಬನ್ನಿ ಡೆಲ್ಲಿಯಿಂದ ಬೆಂಗಳೂರಿಗೆ ಅಂಥೇಳಿ ನಾವು ಹೊಲದಲ್ಲೇ ಇವತ್ತು ಕೂತಿದ್ದು ಧರಣಿ ರೈತರ ಜೊತೆ. ಯಾಕಂದರೆ ರೈತರು ಕೂಡ ಗಲಾಟೆ ಮಾಡ್ತಾ ಇದ್ದಾರೆ, ನಮ್ಮ ಭೂಮಿ ನೋಡಿ ಅಂತೇಳಿ. ಒಂಚೂರು ಏನಾದರೂ ಇದರಲ್ಲಿ ಮಣ್ಣಲ್ಲಿ ಒಂಚೂರು ತ್ಯಾವ ಇದೆ ನೋಡಿ, ಒಂಚೂರು ಎಲ್ಲ ನೋಡಿ, ಒಂಚೂರು ತ್ಯಾವ ಇಲ್ಲ, ಒಂದಿಷ್ಟೂ ತ್ಯಾವ ಇಲ್ಲ, ಇದರಲ್ಲಿ ಏನು ತ್ಯಾವ ಇಲ್ಲ. ಇಷ್ಟೆಲ್ಲ ಪರಿಸ್ಥಿತಿ ಇರೋವಾಗ ಎಲ್ಲ ಡೆಲ್ಲಿಯಲ್ಲಿ ಇವರು ಕೂತ್ಕೊಂಡು ಇಲ್ಲಿಗೆ ಬರದೆ ರೈತರ ಸಂಕಷ್ಟಗಳನ್ನು ಕೇಳದೆ ಅನ್ಯಾಯ ಮಾಡ್ತಾ ಇದ್ದಾರಲ್ಲ. ಇದು ಮೋಸ ಮಾಡ್ದಂಗಲ್ಲ, ಜನಕ್ಕೆ ದ್ರೋಹ ಮಾಡ್ದಂಗಲ್ಲ. ನಿಮ್ಗೆ ಒಳ್ಳೇದಾಗುತ್ತಾ ನಿಮ್ಮ ಸರ್ಕಾರಕ್ಕೆ? ಜನ ನಿಮ್ಮನ್ನು ಏನಕ್ಕೋಸ್ಕರ ಆಯ್ಕೆ ಮಾಡಿದ್ದು? ಏನೋ ದೊಡ್ಡ ಸಾಧನೆ ಮಾಡಿಬಿಡ್ತೀರಾ, ರೈತರಿಗೆ ಒಳ್ಳೇದು ಮಾಡ್ತೀರಾ, ಬಡವ್ರಿಗೆ ಒಳ್ಳೇದು ಮಾಡ್ತೀರಾ ಅಂತ ಹೇಳಿದ್ರೆ ಇವತ್ತು ಇಡೀ ಕರ್ನಾಟಕ ಗುಳೆ ಹೋಗಿ ಬೇರೆ ರಾಜ್ಯಕ್ಕೆ ಹೋಗೋ ಪರಿಸ್ಥಿತಿ ತಂದಿಟ್ಬಿಟ್ರಲ್ಲ. ನಿಮ್ಗೆ ನಾಚಿಕೆ ಆಗಲ್ವಾ? ನಿಮಗೆ ಮಾನ ಮರ್ಯಾದೆ ಇದ್ದರೆ ಡೆಲ್ಲಿಯಿಂದ ವಾಪಸ್ ಬನ್ನಿ. ಮಾನ ಮರ್ಯಾದೆ ಇದ್ದರೆ ಡೆಲ್ಲಿಯಿಂದ ವಾಪಸ್ ಬಂದು ರೈತರ ಜಮೀನುಗಳಿಗೆ ಹೋಗಿ ಭೇಟಿ ಮಾಡಿ, ಅವ್ರನ್ನ ಕೇಳಿ, ಅಹವಾಲನ್ನು ಹಣ ಬಿಡುಗಡೆ ಮಾಡಿ. ಒಂದು ನಯಾ ಪೈಸೆ ಇದುವರೆಗೂ ಬರ ಬಂದಿದೆ, ಒಂದು ನಯಾ ಪೈಸೆ ಹಣನೂ ಕೂಡ ಬಿಡುಗಡೆ ಮಾಡಿಲ್ಲ. ನಾಚಿಕೆ ಆಗಲ್ವಾ ನಿಮಗೆ? ದುಡ್ಡಿಲ್ವಾ ನಿಮ್ಮ ಹತ್ರ? ಬೇರೆಯವ್ರಿಗೆಲ್ಲ ದುಡ್ಡು ಕೊಡೋಕ್ಕಾಗುತ್ತೆ. ನಿಮ್ಮ ಗ್ಯಾರಂಟಿ ಯೋಜನೆ ಕಾಂಗ್ರೆಸ್ಸಿನ ಪುಡಾರಿಗಳು ಇದ್ದಾರಲ್ಲ, ಅವ್ರಿಗೆಲ್ಲ ದುಡ್ಡು ಕೊಡ್ತೀರಾ ನೀವು? ಭಾರತ್ ಜೋಡೋ ಅಂತ ಹೆಸರು ಮಾಡ್ಕೊಂಡು ಅವ್ರಿಗೆಲ್ಲ ದುಡ್ಡು ಕೊಡೋಕ್ಕೆ ಲೂಟಿ ಹೊಡಿತಾ ಇದ್ದೀರಾ. ಅವ್ರಿಗೆಲ್ಲ ದುಡ್ಡು ಕೊಡೋಕ್ಕೆ ನಿಮ್ಮ ಹತ್ರ ಹಣ ಇದೆ, ರೈತರು ಕೊಡೋಕ್ಕೆ ಹಣ ಇಲ್ಲ. ಅದಕ್ಕೆ ನಮ್ಮ ಹೋರಾಟ ಡೆಲ್ಲಿ ಬಿಟ್ಟು ವಾಪಸ್ ಹಳ್ಳಿಗೆ ಬನ್ನಿ. ಕಾಂಗ್ರೆಸ್ ಅವರೇ ಡೆಲ್ಲಿ ಬಿಟ್ಟು ಹಳ್ಳಿಗೆ ಬಂದು ರೈತರ ಸಂಕಷ್ಟ ನೋಡಿ, ಇಲ್ಲಾಂದ್ರೆ ರೈತರು ಬೀದಿಗಿಳಿದು ನಿಮ್ಮನ್ನು ಓಡಾಡಿಸ್ಬಿಡ್ತಾರೆ ಇಡೀ ಕರ್ನಾಟಕದಲ್ಲಿ. ಆ ಪರಿಸ್ಥಿತಿ ತಂದಿದ್ದೀರಾ. ಬರಗಾಲ ಬಂದಿದೆ, ಎಚ್ಚರಿಕೆಯಿಂದ ಇರಿ. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.